ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಷಯ ತಾಂತ್ರಿಕತೆಯ ವಿಷಯಗಳನ್ನು ಓದುವುದು ಹೇಗೆ ಅಂತ. ಈ ಒಂದು ಆರ್ಟಿಕಲ್ಲು ಕಾಂಪಿಟೇಷನಲ್ಲಿ ಬರೆದಂಥ ಆರ್ಟಿಕಲ್ ಆಗಿರುತ್ತೆ. ಇದರ ಮುಖ್ಯ ಉದ್ದೇಶ ತಾಂತ್ರಿಕತೆಯ ವಿಷಯಗಳನ್ನು ಓದುವುದು ಹೇಗೆ ಅಂತ. ಕತೆ ಕಾದಂಬರಿಗಳನ್ನು ಪುಸ್ತಕಗಳನ್ನು ಓದುವುದೇ ಬೇರೆ, ತಾಂತ್ರಿಕ ವಿಷಯಗಳನ್ನು ಓದುವುದೇ ಬೇರೆ ರೀತಿಯಾಗಿರುತ್ತೆ. ಕತೆ ಕಾದಂಬರಿಗಳನ್ನು ಹೊರತುಪಡಿಸಿ ಈಗ ತಾಂತ್ರಿಕ ವಿಷಯಗಳನ್ನು ಸಂಬಂಧಿಸಿದಂತೆ ಪುಸ್ತಕಗಳನ್ನು ಓದುವುದು ಹೇಗೆ ಓದಬೇಕು, ಓದುವ ರೀತಿ ಹೇಗಿರುತ್ತೆ ಅದನ್ನು ತಿಳಿಸೋ ಪ್ರಯತ್ನ ಇಲ್ಲಿದೆ. ಸಾರಾಂಶವನ್ನು ಮೊದಲು ಓದಬೇಕು, ನಂತರ ಅದರ ಮುನ್ನುಡಿಯನ್ನು ಓದಬೇಕು, ಅದಾದ ನಂತರ ಕೋಷ್ಟಕವನ್ನು ತಿಳಿಯಬೇಕು, ಅದಾದ ನಂತರ ಕೊನೆಯದಾಗಿ ನಕ್ಷೆ ಚಿತ್ರಗಳನ್ನು ಏನಾದರೂ ಇದ್ದರೆ ಅವುಗಳನ್ನು ನೋಡಿ ಪ್ರಾಕ್ಟೀಸ್ ಮಾಡಬೇಕು. ಆಗ ನಿಮಗೆ ಆ ಪುಸ್ತಕದಲ್ಲಿ ಯಾವ ವಿಷಯಗಳನ್ನು ಓದುವ ಅಗತ್ಯವಿದೆ, ಇನ್ನೇನಾದರೂ ಎಕ್ಸ್ಟ್ರಾ ಓದುವಂಥ ಅವಶ್ಯಕತೆ ಇದೆಯಾ ಇಲ್ವಾ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಅದರ ಬಗ್ಗೆ ಸ್ಥೂಲ ಕಲ್ಪನೆ ಮೂಡುತ್ತದೆ. ಅಂದರೆ ಅದರ ಬಗ್ಗೆ ಕಂಪ್ಲೀಟಾಗಿ ಒಂದು ಐಡಿಯಾ ಬರುತ್ತೆ ಅನ್ನೋದು ಇದ್ರ ಮುಖ್ಯ ಉದ್ದೇಶ ಆಗಿರುತ್ತೆ. ಅಲ್ಲಿಗೂ ಅರ್ಥವಾಗಲಿಲ್ಲ ಅಂದರೆ ಪುನಃ ಹಿಂದೆ ಹೋಗಿ ಅಗತ್ಯವಾದ ವಿಷಯಗಳನ್ನು ವಿವರವಾಗಿ ಮತ್ತೊಮ್ಮೆ ಓದಿ. ಅದಾದ ನಂತರ ಯಾವ ವಿಷಯಗಳು ತುಂಬ ನಿಮಗೆ ಇಂಪಾರ್ಟೆಂಟ್ ಅಂತ ಅನಿಸುತ್ತೋ ಅಂಡರ್ಲೈನ್ ಮಾಡುವ ಕೆಲವೊಂದು ಉಪಯೋಗಗಳು ಇಲ್ಲಿವೆ. ಪುಸ್ತಕದಲ್ಲಿ ಅಳಿಸು ಹಾಕಲು ಸಾಧ್ಯವಿಲ್ಲ, ಆದ್ದರಿಂದ ಪೆನ್ಸಿಲ್ ತಗೊಂಡು ಪೆನ್ಸಿಲಲ್ಲಿ ಮುಖ್ಯವಾದ ಅಂಶಗಳನ್ನು ಅಂಡರ್ಲೈನ್ ಮಾಡ್ಕೊಳ್ಳೋದು ಸೂಕ್ತ ಅಂತ ನಾನು ಹೇಳ್ತೀನಿ. ಸಾಲಿನ ಕೆಳಗೆ ಅಂಡರ್ಲೈನ್ ಮಾಡಿ, ಆ ರೀತಿ ಅಂಡರ್ಲೈನ್ ಮಾಡುವುದರಿಂದ ನೀವು ಜಾಗರೂಕತೆಯಿಂದ ಕಲಿಯಬೇಕಿರುತ್ತದೆ. ಅಗತ್ಯವಾದ ಅಂಶಗಳನ್ನು ಕೂಡ ಕಲಿಬೋದು. ಮುಖ್ಯವಾದ ಅಂಶಗಳನ್ನು ಅಂಡರ್ಲೈನ್ ಮಾಡದೆ ಅದ್ರ ಬಗ್ಗೆ ಹೆಚ್ಚಾಗಿ ನಾವು ತಿಳ್ಕೋಬೇಕು ಅನ್ನೋದೇ ಇದರ ಅರ್ಥ. ಅವುಗಳಲ್ಲಿ ಕಲಿತಾದ ನಂತರ ಪೆನ್ಸಿಲ್ ಗೆರೆಗಳನ್ನು ನೀವು ಬೇಕಾದರೆ ಅದನ್ನು ಆರಿಸ್ಬೋದು. ಒಂದು ವಿಭಾಗ ಅಥವಾ ಅಧ್ಯಯನವನ್ನು ಓದಿಯಾದ ನಂತರ ಪುಸ್ತಕವನ್ನು ಪಕ್ಕಕ್ಕಿರಿಸಿ ನೀವು ಏನು ಓದಿದ್ದೀರಿ ಎನ್ನುವುದ್ರ ಬಗ್ಗೆ ಒಮ್ಮೆ ರೀಕಾಲ್ ಮಾಡಿ, ನೆನಪು ಮಾಡಿಕೊಳ್ಳಿ, ಮೆಲುಕು ಹಾಕಿ. ನಿಮ್ಮ ಭಾಷೆಯಲ್ಲಿ ಹೇಗೆ ಅನಿಸುತ್ತೋ ಆ ರೀತಿ ಅದನ್ನು ಮೆಲುಕು ಹಾಕಿ ನೆನಪು ಮಾಡಿಕೊಂಡು ಎಲ್ಲನೂ ನನಗೆ ನೆನಪಿದೆಯಾ ಅನ್ನೋ ರೀತಿ ಒಂದ್ಸಲ ಅದನ್ನು ಪ್ರಯತ್ನಿಸಿ. ಅದಾದ ನಂತರ ಆ ಪುಸ್ತಕವನ್ನು ಯಾವ ಕಾರಣಕ್ಕಾಗಿ ಏನನ್ನು ನಿರೀಕ್ಷಿಸಿ ಓದಿದ್ದೀರಿ ಎನ್ನುವುದರ ಬಗ್ಗೆ ಒಂದು ರೀತಿ ನಿಮ್ಗೆ ಇಷ್ಟವಾಗಿರುವಂಥ ರೀತಿ ಆಲೋಚನೆ ಮಾಡಿ ನೋಡಿ. ಆ ಆಲೋಚನೆಯಲ್ಲಿ ನಿಮಗೆ ಅನ್ನಿಸ್ಬೇಕು, ನಾನು ಈ ಪುಸ್ತಕ ಓದಿದ್ದು ಒಳ್ಳೆಯದಾಯಿತು, ಈ ಪುಸ್ತಕದಲ್ಲಿ ತಾಂತ್ರಿಕತೆ ಎಲ್ಲ ವಿಷಯಗಳನ್ನು ನಾನು ಕಲ್ತ್ಕೊಂಡಿದ್ದೀನಿ ಅನ್ನೋ ಭರವಸೆ ನಿಮಗೆ ಮೂಡಬೇಕು. ನಂತರ ಮನಸ್ಸಿನಲ್ಲಿ ಮನೋರಂಜನೆಗಾಗಿ ಓದಿದ್ದೀರಾ, ಅಥವಾ ಹೊಸ ಮಾಹಿತಿನ ತಿಳ್ಕೊಳ್ಳೋಕ್ಕೋಸ್ಕರ ಓದಿದ್ದೀರಾ, ಅಥವಾ ಹೊಸ ತಂತ್ರ ಕಲಿಯೋದಕ್ಕೋಸ್ಕರ ಓದಿದ್ದೀರಾ, ಅದಲ್ಲದೆ ಬೇರೆ ಏನಾದರೂ ನಿಮ್ಮನ್ನು ನೀವು ಅಭಿವೃದ್ಧಿಪಡಿಸ್ಕೊಳ್ಳೋಕ್ಕೋಸ್ಕರ ಓದಿದ್ದೀರಾ, ಸ್ವಯಂ ವಿಕಾಸವಾಗಿ ಸಾಧಿಸಲು ಏನಾದರೂ ಮುಂದೋಗಿದ್ದೀರಾ, ನಿಮ್ಮನ್ನು ನೀವು ಅಭಿವೃದ್ಧಿಪಡಿಸ್ಕೊಳ್ಳೋಕ್ಕೋಸ್ಕರ ಈ ಪುಸ್ತಕನ ಓದಿರೋದಾದರೆ ಖಂಡಿತ ಅದರಲ್ಲಿ ನಿಮ್ಗೆ ತುಂಬ ಒಳ್ಳೆಯ ಇಂಪ್ರೂವ್ಮೆಂಟ್ ಆಗಿರುತ್ತೆ ಅಂತ ನಿಮಗೆ ನಂಬಿಕೆ ಬರಬೇಕು ಈ ಪುಸ್ತಕ ಓದಿದ ನಂತರ. ಅದಲ್ಲದೆ ಓದುವುದರಿಂದ ನಿಮ್ಮ ಉದ್ದೇಶ ನೆರವೇರಿದೆಯಾ ಅಥವಾ ಇಲ್ವಾ ಅಂತ ನಿಮ್ಮಷ್ಟಕ್ಕೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ನಿಮ್ಮ ಪ್ರಶ್ನೆ ಅದು ಎಸ್ ಅಂತ, ಹೌದು ಇದರಿಂದ ನನಗೆ ಉಪಯೋಗ ಆಯಿತು ಅಂತ ಅನ್ನೋದಾದರೆ ನೀವು ಒಂದು ತಾಂತ್ರಿಕ ವಿಷಯನ ಓದಿರೋದು ಓಕೆ ಅಂತ ಹೇಳ್ಬೋದು. ಇಂಥ ಪ್ರಶ್ನೆಗಳನ್ನು ನಿಮಗೆ ನೀವೇ ಕೇಳಿಕೊಂಡ್ರೆ ನೀವು ಓದುವುದಕ್ಕೂ ಒಂದು ಅರ್ಥ ಇರುತ್ತೆ, ಅದಕ್ಕೆ ಇನ್ನೊಂದು ಪರಮಾರ್ಥನೂ ನಿಮಗೆ ಸಿಗುತ್ತೆ. ಹಾಗಾಗಿ ಏನಾದರೂ ಒಂದು ಓದಬೇಕು ಅಂದರೆ, ಅಥವಾ ಕಥೆ ಆಗಲಿ ಕಾದಂಬರಿ ಆಗಲಿ ಇನ್ನಿತರ ಯಾವುದೇ ಪುಸ್ತಕಗಳಾಗಲಿ ತಾಂತ್ರಿಕತೆಯ ವಿಷಯಗಳನ್ನು ತಿಳ್ಕೋಬೇಕು ಅಂತಾಗಲಿ ಆದರೆ ಓದುವ ರೀತಿ ಎಲ್ಲ ವಿಷಯಗಳಲ್ಲೂ ಬೇರೆ ಆಗಿರುತ್ತೆ. ಗಮನ ಇಟ್ಟು ಓದ್ಕೊಳ್ಳಿ. ತಾಂತ್ರಿಕತೆಯ ವಿಷಯಗಳನ್ನು ಓದಬೇಕಾದ್ರೆ ಓದುವ ಸ್ಟೆಪ್ಸ್ ಇರುತ್ತೆ, ಅದನ್ನು ಫಾಲೋ ಮಾಡ್ಕೊಳ್ಳಿ. ಅರ್ಥ ಆಗಲಿಲ್ಲ ಅಂದರೆ ಕಂಪ್ಲೀಟ್ ವಿಡಿಯೋನ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಖುಷಿಯಾಗಿರಿ, ನೆಮ್ಮದಿಯಾಗಿರಿ. ಬದುಕು 100 ಬಣ್ಣಗಳಲ್ಲಿ ಕಾಯ್ತಾ ಇರುತ್ತೆ. ನಮಗಿಷ್ಟವಾಗಿರೋದನ್ನು ನಾವು ಆಯ್ಕೆ ಮಾಡಿಕೊಂಡು ಮುಂದಕ್ಕೆ ಹೋಗಬೇಕು ಅಷ್ಟೇ.